ಹಾಗಾಗಿ ಗಂಟಲಲ್ಲಿ ಸಿಕ್ಕಿದ್ರು ಕಷ್ಟವೇ. ಬೇಡ ಬೇಡ, ಪೆಟ್ಟಿಗೆ ಬೇಡ. ಅವಳೇ ಒಂಥರ ಪೆಟ್ಟಿಗೆ. ಆಲಕ್ಕೆ ಹೂವಿಲ್ಲ, ಸಾಲಕ್ಕೆ ಕೊನೆ ಇಲ್ಲ. ಇಲ್ಲವೇ ಜಾಲಿಯ ಮರವು ನೆರಳಲ್ಲ, ಜಾಲಿಯ ಮರವು ನೆರಳಲ್ಲ. ನನಗೆ ಗಂಡನ ಮನೆಯಲ್ಲಿ ಸುಖವಿಲ್ಲ. ನಿನಗೆ ಸುಖಕ್ಕೇನು ಕಡಿಮೆ ಆಗಿದೆ ಅಂತ ಬೇಡವಾ? ಅಲ್ಲ, ಹಾಡು ಹಾಗೆ ಉಂಟದು. ಹಾಡು ಹಾಗಿದ್ದಲ್ಲ, ಹಾಡು ಹೇಳಿದ್ದು ನೀನು. ಹಾಗೆ ಹಾಡು ಹೇಗುಂಟಂತ ನನಗೆ ಗೊತ್ತಿಲ್ವಾ? ಆಲಕ್ಕೆ ಹೂವಿಲ್ಲ, ಸಾಲಕ್ಕೆ ಕೊನೆ ಇಲ್ಲ, ಜಾಲಿಯ ಮರವೋ ನೆರಳಲ್ಲ, ಜಾಲಿಯ ಮರವೋ ನೆರಳಲ್ಲ. ತಂಗವ್ವ ತಂದೆಯ ಮನೆಯೂ ತೀರವಲ್ಲ. ಸುವಿ ಸುವಿ ಸುವ ಸುವಿ ಸುವಾಲಿ ಅಲ್ಲ, ಅದಕ್ಕೆ ತಂದಾನ ತಾನೇ ತಿಂದಾನ, ತಂದಾನ ತಾನೇ ತಿಂದಾನ. ಅಲ್ಲ, ನಿನ್ನ ಕಟ್ಕೊಂಡು ತಂದೆ ತಾತಿನ ಈ ಹಾಡು ಸರಿಯಾಗಲಿಲ್ಲ. ಬೇರೆ ಚಂದ ಮಾಡಿ ಹೇಳು ಒಂದು ಹಾಡು. ಬೇರೆ ಒಳಗೆ ಕರೆವೇನು ಬಾ, ಯಾರಿಲ್ಲ. ಒಳಗೆ ಕರೆವೇನು ಬಾ, ಯಾರಿಲ್ಲ. ಮಹಾಲಕ್ಷ್ಮಿ, ನಾನು ಮನೆಯಲ್ಲಿರುವಾಗ ಈ ಹಾಡು ನೀನು ಹೇಳಿದ್ದೆ ಕೇಳಲಿಲ್ಲ. ನೀವು ಇದ್ದಿದ್ದಾಗಲೇ ಹೇಳುವುದು ಈ ಹಾಡು. ನಾನಿಲ್ಲದೆ ಹೋದ ಸಮಯದಲ್ಲಿ ಈ ಹಾಡು ನೀನು ಹೇಳುದ? ಏನದು? ನೀವು ಇಲ್ಲಲ್ಲ, ಹಾಗಾಗಿ ಅದು ಹಾಡು ಮುಂದುಂಟು. ಏನುಂಟು? ಒಳಗೆ ಕರೆವೇನು ಬಾ, ಯಾರಿಲ್ಲ. ಭಗವಂತ ಎನ್ನ ಕಾವರು. ಗೊತ್ತಾಯ್ತಾ ನೀನು? ಅಂದ್ರೆ ಕೈ ಹಿಡಿದ ಗಂಡನು ಮನೆಯಲ್ಲಿಲ್ಲ, ಒಳಗೆ ಕರೆವೇನು ಬಾ, ಯಾರಿಲ್ಲ. ಅಲ್ಲಿ ನಿಲ್ಲಿಸ್ಬೇಡ. ಭಗವಂತ ಎಲ್ಲ ಕಾಯ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ಭಗವಂತ ನೀನಲ್ಲದೆ ಯಾರಿದ್ದಾರೆ? ಮನೆಯ ಒಳಗೆ ಬಂದು ಮನದೊಳಗೆ ಬಂದು ನನ್ನನ್ನು ಕಾಪಾಡು. ಕೈ ಹಿಡಿದ ಗಂಡನು ಮನೆಯಲ್ಲಿ ಭಾವ ಒಳ್ಳೆದುಂಟು, ಭಾಷೆ ಸರಿ ಇಲ್ಲ. ಹೌದು, ಅರ್ಥ ಗರ್ಭದೊಳಗೆ ಉಂಟು. ಈಶ್ವರನ ಮೇಲೆ ಹೇಳ. ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೇನ. ಕೇಶರಾಶಿ ದೂರ ಮಾಡು ಶ್ರೀಶ ಕೇಶವ, ಎನ್ನ ಕೇಶರಾಶಿ ದೂರ ಮಾಡು ಶ್ರೀಶ ಕೇಶವ. ಈಗ ನಿನ್ನ ಕೇಳ, ಈಗ ಆಗ್ಬೇಕಂತ ಆಶಯ. ಎನ್ನ ಕೇಶ ರಾಶಿ ದೂರ ಮಾಡೋದು ನಿಂತಲ್ಲಿ ಹೀಗಾಗುತ್ತೆ. ಕೇಶ ಅಲ್ಲವೇ, ಎನ್ನ ಕ್ಲೇಶ ರಾಶಿ ದೂರ ಮಾಡು ಅಂದ್ರೆ ನಾನು ಅರಿವಿದ್ದೋ ಅರಿವಿಲ್ಲದೆಯೋ ನನ್ನಿಂದ ಬಹಳಷ್ಟು ಅಪರಾಧವಾಗಿದೆ. ಆ ಕ್ಲೇಶ ಅಂದ್ರೆ ಮನಸ್ಸಿಗೆ ನೋವು, ಸಂಕಟ, ದುಃಖ, ತುಮ್ಮಾನ, ಇವೆಲ್ಲ ಕ್ಲೇಶ ಅಂತ ಕರೆಯುವುದು. ಅಂತ